ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯ ಮಾಡಿ. ಇವತ್ತು ದಿನಾಂಕ 6 ಅಂದರೆ ಬುಧವಾರ. ನಮಗೆ ಯಕ್ಷಗಾನ ಇರುವಂಥದ್ದು ಪಾಣಾಜೆ ಪುತ್ತೂರಿನ ಹತ್ತಿರ. ನಿನ್ನೆ ದಿನ ಕೂಡ ಪುತ್ತೂರಿನ ಸಮೀಪವೇ ಯಕ್ಷಗಾನ ಅನ್ನುವಂಥದ್ದಿತ್ತು. ಆದರೆ ಇವತ್ತು ಏನಪ್ಪ ಸ್ಪೆಷಲ್ ಅಂತ ಹೇಳಿದರೆ, ನಮ್ಮ ಕಾಲೇಜಿನ ಸಹೋದ್ಯೋಗಿ, ನಮ್ಮ ಜೊತೆ ವರ್ಕ್ ಮಾಡುವಂತಹ ಒಬ್ಬರು ಅಕ್ಷತಾ ಅಂತ ಹೇಳಿ ಉಪನ್ಯಾಸಕ್ಕೆ, ಅವರ ಮದುವೆ ಇವತ್ತಿರುವಂಥದ್ದು BC ರೋಡಿನ ಸಮೀಪ ಒಂದು ಹಾಲಲ್ಲಿ ಮದುವೆ ಕಾರ್ಯಕ್ರಮ ಇದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕಿತ್ತು. ಸ್ವಲ್ಪ ಮನೆಯಲ್ಲಿ ರೆಡಿಯಾಗಿ ನೇರವಾಗಿ ಮನೆಯಲ್ಲಿ ಅಕ್ಕನ ಮಗಳೆಲ್ಲ ಇದ್ದರು, ಅಕ್ಕನವ್ರು ಬಂದಿದ್ದರು. ಸೊ ಹಾಗಾಗಿ ಅವ್ರ ಹತ್ರ ಎಲ್ಲ ಬಾಯಿ ಹೇಳಿ ಕಾಲೇಜಿಗೆ ಬಂದೆ. ಮೇಡಮ್ನವರೆಲ್ಲ ಕಲರ್ಫುಲ್ಲು ಸಾರಿಯನ್ನು ಉಟ್ಕೊಂಡು ಎಲ್ಲ ಭಾರಿ ಸ್ಟೈಲಾಗಿ ಬಂದಿದ್ದರು. ಮಧ್ಯಾಹ್ನ ತನಕ ಕ್ಲಾಸ್ ಇತ್ತು. ಸ್ಟೂಡೆಂಟ್ಸ್ ಕೂಡ ಕೆಲವು ಮ್ಯಾರೇಜ್ಗೆ ಹೋಗಿದ್ದಾರೆ, ರೆಡಿಯಾಗಿ ಬಂದಿದ್ದರು, ಕೆಲವರು ಕಾಲೇಜಿಂದ ಹೋದರು. ಸೊ ನಾವು ಮಧ್ಯಾಹ್ನ ತನಕ ಕಾಲೇಜಲ್ಲಿದ್ದು ಮಧ್ಯಾಹ್ನ 1 ಗಂಟೆಗೆ ಕಾಲೇಜಿಂದ ನಾವು ಮದುವೆ ಅಂದರೆ BC ರೋಡಿಗೆ ಹೋಗಲಿಕ್ಕೆ ರೆಡಿಯಾದೆ. ಕಾಲೇಜಿಂದ ಹೊರಟು ಮಧ್ಯಾಹ್ನ 1 ಗಂಟೆ ತುಂಬ ಬಿಸಿಲಾಗಿತ್ತು. ಸೊ ಬೆಳ್ತಂಗಡಿ ಹಾಗೆಲ್ಲ ಹೋಗುವಾಗ ನಿಮ್ಮ ಸಾಧಾರಣ ಬೆಳ್ತಂಗಡಿಯಿಂದಲೇ ಅಂತ ಹೇಳ್ಬೋದು, ಫುಲ್ಲು ಬ್ಲಾಕ್ ಇತ್ತು. ಇವತ್ತು ಫಂಕ್ಷನ್ ಬೇರೆ ತುಂಬ ಇತ್ತು ಅಂತ ಕಾಣ್ತದೆ. ಇಡೀ ಬ್ಲಾಕ್ ಇತ್ತು. ನನಗೆ BC ರೋಡಿಗೆ ಹೋಗಿ BC ರೋಡಿಂದ ವಾಪಸ್ಸು ಚಾರ್ಮಾಡಿಗೆ ಬಂದು, ಚಾರ್ಮಾಡಿಯಿಂದ ವಾಪಸ್ ಪಾಣಾಜೆಗೆ ಯಕ್ಷಗಾನಕ್ಕೆ ಹೋಗಬೇಕು. ಸೊ ನಮ್ಮ ಮೇಡಮ್ನವರೆಲ್ಲ ಬಸ್ಸಲ್ಲಿ ಬರುವಂಥದ್ದು. ನಾನು ಬೇಗ ಕಾಲೇಜಿಂದ ಹೊರಟು ಬೈಕಲ್ಲಿ ಹೋಗಿ ಬರಬೇಕಿತ್ತು. ಹಾಗಾಗಿ ಇಮಿಡಿಯೇಟ್ಲಿ ನಾನು ಬೈಕಿಂದ ಏನು ಅಲ್ಲಿಗೆ ಹೋಗುವಂತಹ ಪ್ರಯತ್ನವನ್ನು ಮಾಡಿದೆ, ಬೈಕಲ್ಲಿಯೇ ಹೋಗಿ ಬರಬೇಕು ಅಂತೇಳಿ. ಬಟ್ ತುಂಬ ಬ್ಲಾಕ್ ಆಗಿದೆ. ನಾನು ವೀಡಿಯೋದಲ್ಲಿ ಹಾಕಿದ್ದೇನೆ ನೋಡಿ, ಗುರುಣಿಕೆರೆ ಹತ್ರ ಎಲ್ಲ ತುಂಬ ಬ್ಲಾಕ್ ಆಗಿದೆ. ಆದರೂ ಹೋಗಿ BC ರೋಡ್ ಹತ್ರ ಅಂತಿಮವಾಗಿ BC ರೋಡ್ ಮದುವೆಯ ಮನೆಗೆ ತಲುಪಿ, ಮದುವೆ ಮನೆ ಅಲ್ಲ, ಹಾಲಲ್ಲಿ ಹೋಗಿ ಕಾಲೇಜಿಂದ ಹೊರಟು ಅಲ್ಲಿಗೆ ಹಾಲಿಗೆ ಹೋಗಿ ನಾನು ಫೋಟೋಗೆ ಮಾತ್ರ ನಿಲ್ಲಕ್ಕಾಗಲಿಲ್ಲ. ನಾನು ಒಬ್ಬನೇ ಇದ್ದೆ, ನನಗೆ ಎಷ್ಟು ಸರಿಯಾಗಲಿಲ್ಲ ಅಂದರೆ ಬೇರೆ ಮೇಡಮ್ನವರೆಲ್ಲ ಬಂದಿರಲಿಲ್ಲ. ಬಟ್ ಮೇಡಮ್ ಜೊತೆ ಎಲ್ಲ ಹೇಳಿ ಅವರಿಗೆ ಒಂದು ವಿಶ್ ಮಾಡಿ ಊಟದ ಹತ್ರ ಬಂದು ಬಿರಿಯಾನಿ ಕಬಾಬು ಎಲ್ಲ ಇತ್ತು. ಅದೆಲ್ಲವನ್ನು ಚೆನ್ನಾಗಿ ಊಟ ಎಲ್ಲ ಆಗಿ ಐಸ್ ಕ್ರೀಮನ್ನು ತಿಂದು ಮತ್ತೆ ರಿಟರ್ನ್ ನಾನು ಮನೆಗೆ ಬಂದೆ. ಮನೆಗೆ ಬರುವಾಗ ತುಂಬ 2 ಗಂಟೆ ಆಗಿದೆ. ಹೊರಡುವಾಗಲೇ 1.5-2 ಗಂಟೆ. ಬಿಸಿಲು ಫುಲ್ ಇತ್ತಲ್ಲ. ಮನೆ ಹತ್ರ ಒಂದು ಶಾಪ್ ಇತ್ತು. ಶಾಪ್ ಹತ್ರ ಹೋಗಿ ಜ್ಯೂಸನ್ನು ಕುಡಿದು ಮತ್ತೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ದೇನೆ. ಇದಿಷ್ಟು ಏನು ನಾನು ವಿಡಿಯೋದಲ್ಲಿ ನಿಮಗೆ ಬರುತ್ತೆ. ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಾಹಿನಿಯನ್ನು ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡುವವರಿದ್ದರೆ ದಯವಿಟ್ಟು ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಬರುವಂತಹ ವ್ಲಾಗ್ ಆಗಿರ್ಬೋದು, ಪಾಡ್ಕಾಸ್ಟಿಂಗ್ ಆಗಿರ್ಬೋದು ಇತ್ಯಾದಿ ವಿಡಿಯೋಗಳನ್ನು ನೋಡಿ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಅಸ್ಪಷ್ಟ ಸುದ್ದಿ. ಮುಂದಿನ ವ್ಲಾಗಲ್ಲಿ ಅಥವಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇರಿ, ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಮಸ್ಕಾರ.